ಫೆಬ್ರವರಿ 4. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ನಿನ್ನ ಹೆಸರೇನು? ಮೈಕ್ ವಿಟ್ಮರ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ರೂತಳು ಅಧ್ಯಾಯ 1 ವಚನ 3ರಿಂದ ವಚನ 8ರವರೆಗೆ ಮತ್ತು ವಚನ 15ರಿಂದ ವಚನ 21ರವರೆಗೆ. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೇತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನೊವೊಮಿಯ ಗಂಡನಾದ ಎಲೀಮೆಲೆಕನು ಸತ್ತನು. ಆಕೆಯು 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಇಬ್ಬರೂ ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನೂ 2 ಮಕ್ಕಳನ್ನೂ ಕಳೆದುಕೊಂಡು ಒಬ್ಬಳೇ ಉಳಿದಳು. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನೊವೊಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಆಕೆಯು 2 ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯೆಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ, ತಿರುಗಿ ನಿಮ್ಮ ತವರ ಮನೆಗೆ ಹೋಗಿರಿ. ನೀವು ನನ್ನನ್ನೂ ಮರಣ ಹೊಂದಿದ ನನ್ನ ಮಕ್ಕಳನ್ನೂ ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೊವೊಮಿಯು ರೂತಳಿಗೆ, ಇಗೋ, ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನೂ ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನೂ ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನೊವೊಮಿಯು ತಿಳಿದು ಸುಮ್ಮನಾದಳು. ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರೂ ಬೇತ್ಲೆಹೇಮಿಗೆ ಬಂದು ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು. ಸ್ತ್ರೀಯರು, ಈಕೆಯು ನೊವೊಮಿಯಲ್ಲವೋ ಎಂದು ಮಾತಾಡತೊಡಗಲು ಆಕೆಯು ಅವರಿಗೆ, ನನ್ನನ್ನು ನೊವೊಮಿ ಎಂದು ಕರೆಯಬೇಡಿರಿ. ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ಆದದರಿಂದ ಮಾರಾ ಎಂದು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು. ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು. ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ. ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ. ಇದರಿಂದ ನೀವು ನನ್ನನ್ನು ನೊವೊಮಿ ಎಂದು ಕರೆಯುವುದು ಹೇಗೆ ಅಂದಳು. ಹೀಗೆ ನೊವೊಮಿಯು ಮೋವಾಬ್ಯಳೂ ತನ್ನ ಸೊಸೆಯೂ ಆದ ರೂತಳೊಡನೆ ಬೇತ್ಲೆಹೇಮಿಗೆ ಬಂದಳು. ಆಗ ಜವೆಗೋದಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ಮುಖ್ಯ ವಚನ, ನನ್ನನ್ನು ನೊವೊಮಿ ಎಂದು ಕರೆಯಬೇಡಿರಿ. ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ಆದದರಿಂದ ಮಾರಾ ಎಂದು ಕರೆಯಿರಿ. ರೂತಳು ಅಧ್ಯಾಯ 1 ವಚನ 20. ತನ್ನ ಗಂಡ ತೀರಿಹೋದ ನಂತರ ಜೀನಾಳು ಮರುವಿವಾಹವಾದಳು. ಅವಳ ನೂತನ ಗಂಡನ ಮಕ್ಕಳು ಜೀನಳನ್ನು ಎಂದಿಗೂ ಸ್ವೀಕರಿಸಲಿಲ್ಲ. ಈಗ ಅವನೂ ತೀರಿಹೋದ ನಂತರ ತಮ್ಮ ಬಾಲ್ಯಾವಸ್ಥೆಯನ್ನು ಕಳೆದ ಮನೆಯಲ್ಲೇ ಇವಳೂ ಇರುವುದಕ್ಕಾಗಿ ಅವಳನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸುತ್ತಾರೆ. ಅವಳ ಗಂಡ ತನಗೂ ಮಕ್ಕಳಿಗೂ ಒಳ್ಳೆಯ ಮೊತ್ತದ ಹಣವನ್ನೇ ಬಿಟ್ಟು ಹೋಗಿರುವುದರಿಂದ ತಮ್ಮ ಪಿತ್ರಾರ್ಜಿತವನ್ನು ಕದಿಯುತ್ತಿದ್ದಾಳೆ ಎಂದು ಅವನ ಮಕ್ಕಳು ಆರೋಪಿಸುತ್ತಾರೆ. ಜೀನಾ ಈಗ ನಿಜವಾಗಿಯೂ ಎದೆಗುಂದಿದ್ದಾಳೆ. ಅವಳು ಪ್ರತಿದಿನ ಕಹಿಯನ್ನೇ ನುಂಗುತ್ತಿದ್ದಾಳೆ. ನೊವೊಮಿಯ ಗಂಡ
ತನ್ನ ಕುಟುಂಬವನ್ನು ಮೋವಾಬ್ಯರ ನಾಡಿಗೆ ಕರೆತರುತ್ತಾನೆ. ಅಲ್ಲಿ ಅವನು ಅವರ 2 ಮಕ್ಕಳು ಮರಣ ಹೊಂದುತ್ತಾರೆ. ಅನೇಕ ವರ್ಷಗಳ ನಂತರ ಕೇವಲ ತನ್ನ ಸೊಸೆಯಾದ ರೂತಳೊಂದಿಗೆ ನೊವೊಮಿಯು ಬರಿಗೈಯಲ್ಲೇ ಯೆರೂಸಲೇಮಿಗೆ ಹಿಂತಿರುಗುತ್ತಾಳೆ. ಆಗ ಇಡೀ ನಗರ ಗದ್ದಲ ಮೂಡಿಸಿ ಅವರು, ಈಕೆಯು ನೊವೊಮಿಯಲ್ಲವೋ ಎಂದು ಕೇಳುತ್ತಾರೆ. ನೊವೊಮಿ ಎಂದರೆ ರಮಣೀಯಳು ಎಂದರ್ಥ. ಆದರೆ ಅವರೆಲ್ಲರೂ ಅವಳನ್ನು ಮಾರಾ ಎಂದು ಕರೆಯಬೇಕೆಂದಳು, ಎಂದರೆ ಕಹಿ ಎಂದರ್ಥ. ಏಕೆಂದರೆ ನಾನು ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು ಎಂದು ನೊಂದುಕೊಂಡಳು. ನಿನ್ನ ಹೆಸರೇನಾದರೂ ಕಹಿಯಾಗುವ ಸಂಭವವಿದೆಯೇ? ನಿಮ್ಮ ಸ್ನೇಹಿತರಿಂದಾಗಿ, ಕುಟುಂಬದವರಿಂದಾಗಿ ಅಥವಾ ಅನಾರೋಗ್ಯದಿಂದಾಗಿ ಹತಾಶೆಯಾಗಿರಬಹುದು. ನಿಮಗೆ ಉತ್ತಮವಾದದ್ದು ದೊರೆಯುವ ಅರ್ಹತೆ ಇದೆ, ಆದರೆ ಅದು ನಿಮಗೆ ಲಭಿಸದಿರಬಹುದು. ಆದ್ದರಿಂದ ನೀವೀಗ ಬಲು ನೊಂದಿದ್ದೀರಿ. ನೊವೊಮಿಯು ಬಹುವಾಗಿ ನೊಂದುಕೊಂಡು ಬೇತ್ಲೆಹೇಮಿಗೆ ಹಿಂತಿರುಗಿ ಬಂದಳು. ಆದರೆ ಅವಳು ಮೋವಾಬ್ಯರ ನಾಡಿನಿಂದ ಹಿಂತಿರುಗುವ ಧೈರ್ಯ ಮಾಡಿದಳು. ನೀವೂ ಸಹ ಹೀಗೆಯೇ ನಿಮ್ಮ ಮನೆಗೆ ಹಿಂತಿರುಗಬಹುದು. ಬೇತ್ಲೆಹೇಮಿನಲ್ಲಿ ಜನಿಸಿದ ರೂತಳ ವಂಶಸ್ಥನಾದ ಯೇಸುವಲ್ಲಿಗೆ ಬನ್ನಿರಿ. ಆತನ ಪ್ರೀತಿಯಲ್ಲಿ ನೆಲೆಯಾಗಿರಿ. ಸರಿಯಾದ ಕಾಲಕ್ಕೆ ದೇವರು ನೊವೊಮಿಯ ದುಃಖವನ್ನು ತನ್ನ ಪರಿಪೂರ್ಣ ಯೋಜನೆಯ ಆನಂದದ ನೆರವೇರಿಕೆಯೊಂದಿಗೆ ಬದಲಾಯಿಸಿದನು. ಆತನು ನಿಮ್ಮ ದುಃಖವನ್ನೂ ಬದಲಾಯಿಸಬಹುದು. ನೀವು ಆತನಲ್ಲಿಗೆ ಬರಬೇಕಷ್ಟೇ. ನಿನ್ನನ್ನು ವಿವರಿಸುವ ಆ ನಾಮ ಯಾವುದು? ಯೇಸುವಿನಲ್ಲಿ ನೀನು ಯಾರೆಂದು ನಿನ್ನ ಹೆಸರನ್ನು ವಿವರಿಸುವಂತೆ ಜೀವಿಸುವುದೆಂದರೆ ಏನರ್ಥ? ಪ್ರಾರ್ಥನೆ ಮಾಡೋಣ. ತಂದೆಯೇ, ನಿನ್ನ ಮಗನಲ್ಲಿ ನನ್ನ ವಿಶ್ರಾಂತಿಯನ್ನು ಕಂಡುಕೊಳ್ಳಲು ನಾನು ನಿನ್ನ ಮನೆಗೆ ಹಿಂತಿರುಗುತ್ತೇನೆ. ಆಮೇನ್.